ಅರುಣೋದಯ ಪ್ರಭೆಯ ಗಿರಿಶೃಂಗದುನ್ನತಿಯ ವರುಣಾಲಯಾಯತಿಯ ನಿರುಕಿಸಿದೊಡಹುದೇಂ ಬೆರಗು ಬರಿ ಬೆರಗು ನುಡಿಗರಿದೆ ನಿಪ್ಪಾನಂದ ಪರಮ ಪೂಜೆಯು ಮಂತು ಮಂಕುತಿಮ್ಮ. ಈ ಕಗ್ಗವು ಪ್ರಕೃತಿಯ ಅದ್ಭುತವನ್ನು ಕಾಣುವಾಗ ಮಾನವನ ಮನಸ್ಸಿಗೆ ಉಂಟಾಗುವ ಆನಂದ ಭಾವವನ್ನು ಸಾರುತ್ತದೆ. ಉದಯ ಸೂರ್ಯನ ದಿವ್ಯ ಕಿರಣಗಳು, ಪರ್ವತಗಳ ಎತ್ತರದ ಶಿಖರಗಳು, ಸಮುದ್ರದ ಅಸೀಮ ವಿಸ್ತಾರಗಳು, ಇವುಗಳನ್ನು ನೋಡಿದಾಗ ಉಂಟಾಗುವ ಆನಂದ ನುಡಿಗಳಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ಇದು ನಮ್ಮನ್ನು ಬೇರೊಂದು ಜಗತ್ತಿಗೆ ಕರೆದೊಯ್ಯುತ್ತದೆ. ಮನುಷ್ಯನ ಮನಸ್ಸು ಒಂದು ಅರ್ಥ ಮಾಡಿಕೊಳ್ಳಲಾಗದ ಅದ್ಭುತವಾದ ಅಪರಿಮಿತ ಆನಂದವನ್ನು ಅನುಭವಿಸುತ್ತದೆ. ಆ ಸೌಂದರ್ಯ ಮತ್ತು ವೈಭವ ನಮ್ಮನ್ನು ಮುಗ್ಧರನ್ನಾಗಿ ಮಾಡುತ್ತದೆ, ಏಕೆಂದರೆ ಅದು ನಮ್ಮ ಸಾಮಾನ್ಯ ಅನುಭವಗಳ ಅತೀತ. ಪ್ರಕೃತಿಯ ಇಂತಹ ವಿಶೇಷತೆಗಳನ್ನು ನೋಡಿ ಮನಸ್ಸು ಬೆರಗಾಗುತ್ತದೆ, ಮಾತುಗಳೇ ಇಲ್ಲದೆ ಶುದ್ಧ ಸಂತೋಷವನ್ನು ಅನುಭವಿಸುತ್ತದೆ. ಮೌನ, ತೃಪ್ತಿ, ಆನಂದ ಮತ್ತು ಅಹಂಕಾರ ಶೂನ್ಯತೆ ಈ ಸ್ಥಿತಿಯಲ್ಲಿ ವ್ಯಕ್ತವಾಗುತ್ತದೆ. ನಾವು ಈ ಬಗೆಯ ಪವಿತ್ರತೆಯನ್ನು ಅನುಭವಿಸುವಾಗ ಮನಸ್ಸು ಶಾಂತವಾಗುತ್ತದೆ, ಹೃದಯವು ಆನಂದದಿಂದ ತುಂಬುತ್ತದೆ. ಅಂತಹ ಅನುಭವವೇ ಪರಮ ಪೂಜೆಯಂತೆ ಕಾಣುತ್ತದೆ. ಇಲ್ಲಿ ಪ್ರಕೃತಿಯು ದೇವರ ಸಾಕ್ಷಾತ್ಕಾರವನ್ನೇ ಕೊಡುತ್ತದೆ. ಈ ಎಲ್ಲ ದೃಶ್ಯಗಳು ಆಧ್ಯಾತ್ಮಿಕ ಅನುಭವದಂತೆ ತೋರುತ್ತದೆ, ಬೆರಗನ್ನು ಉಂಟು ಮಾಡುತ್ತದೆ. ಇದು ವ್ಯಕ್ತಿಯ ಆಧ್ಯಾತ್ಮಿಕ ತಾಣಕ್ಕೆ ಹೊಂದಿದ ಸಂತೋಷವನ್ನು, ಅನಂತ ಆಹ್ಲಾದವನ್ನು ವ್ಯಕ್ತಪಡಿಸುತ್ತದೆ. ನಾವು ಅವುಗಳನ್ನು ನೋಡುವಾಗ ಅಳತೆಯಿಲ್ಲದ ಪ್ರಕೃತಿಯ ಸೌಂದರ್ಯವನ್ನು ಕಾಣುವ ಮೂಲಕ ನಮಗೆ ದೈವಿಕ ಅನುಭವವಾಗುತ್ತದೆ. ಆ ಸಂತೋಷವನ್ನು ನುಡಿಗಳಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗುವುದಿಲ್ಲ, ಆದರೆ ಅಲ್ಲಿ ಇದ್ದುಕೊಳ್ಳುವುದೇ ಪರಮ ಪೂಜೆಯಂತೆ ಅನಿಸುತ್ತದೆ.